ಬಳ್ಳಾರಿಯಲ್ಲಿ ಏನು ನಡೀತು, ಏನು ನಡೀತಾ ಇದೆ, ಬಳ್ಳಾರಿ ಯಾವ ದಿಕ್ಕಿನ ಕಡೆಗೆ ಸಾಗ್ತಾ ಇದೆ, ಇದೇ ರೀತಿಯ ಸ್ಥಿತಿಗತಿಗಳು ಮುಂದುವರೆದ್ರೆ ಬಳ್ಳಾರಿ ಏನಾಗಬಹುದು. ಬೆಸ್ಟ್ ಎಕ್ಸಾಂಪಲ್, ಈ ರೀತಿ ಬಲಿ ಹಾಕಿಬಿಡುತ್ತೆ ಬಂದಂಥ ಗುಂಡು, ಹಾರಿದಂಥ ಗುಂಡು ಅಂದ್ರೆ ಏನು ಅರ್ಥ? ಇದರ ಎಕ್ಸ್ಕ್ಲೂಸಿವ್ ವಿವರಗಳನ್ನು TV9 ನಿಮ್ಮ ಮುಂದಿಡ್ತಾ ಇದೆ. ಗಲಾಟೆ ಹೇಗೆ ಆಯಿತು, ಯಾಕಾಯಿತು, ಭರತ್ ರೆಡ್ಡಿ ಆಪ್ತನಿಂದಲೇ ರಾಜಶೇಖರ ಸಾವು ಆಗಿದೆ ಅನ್ನುವಂಥ ಶಂಕೆ. ಆಪ್ತನಿಂದಲೇ, ಭರತ್ ರೆಡ್ಡಿಯ ಆಪ್ತನಿಂದಲೇ ರಾಜಶೇಖರ್ ಸತ್ತಿದ್ದಾರೆ. ಸತೀಶ್ ರೆಡ್ಡಿಯ ಗನ್ಮ್ಯಾನ್ ಬುಲೆಟ್ನಿಂದ ಸಾವಾಗಿದೆ ಅನ್ನುವಂಥದ್ದು. 12mm ಬುಲೆಟ್ನಿಂದ ಈತ ಸಾವನ್ನಪ್ಪಿದ್ದಾನೆ. ಹಿಂಗೆ ರಾಜಾರೋಷವಾಗಿ ಗುಂಡು ಹಾರಿಸ್ತಾರೆ ಅಂತಂದ್ರೆ ಏನು ಅರ್ಥ? ಅದು ಗನ್ಮ್ಯಾನ್ ಅನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಏನಾದರೂ ಹೆಚ್ಚು ಕಡಿಮೆ ಆದರೆ ಸತೀಶ್ ರೆಡ್ಡಿಯನ್ನು ಕೂಡ ಅರೆಸ್ಟ್ ಮಾಡ್ತಾರೆ, ಯಾವುದೇ ಡೌಟ್ ಇಲ್ಲ. ಇವತ್ತು ನಾಳೆದರಲ್ಲಿ ಸತೀಶ್ ರೆಡ್ಡಿ ಅರೆಸ್ಟ್ ಆಗಬಹುದು. ಇದು ಸಂಗತಿ. ಸತೀಶ್ ರೆಡ್ಡಿ ಖಾಸಗಿ ಗನ್ಮ್ಯಾನ್ ಅನ್ನು ತೀವ್ರ ವಿಚಾರಣೆಗೆ ಒಳಪಡಿಸಲಾಗಿದೆ. ನೋಡಿ, ಆತನು ಕೂಡ ಆಸ್ಪತ್ರೆಯಲ್ಲಿದ್ದಾನೆ. ಸತೀಶ್ ರೆಡ್ಡಿ 5 ಜನ ಗನ್ಮ್ಯಾನ್ಗಳಲ್ಲಿ 4 ಜನ ಎಸ್ಕೇಪ್ ಆಗಿದ್ದಾರೆ. ಭರತ್ ರೆಡ್ಡಿ ಆಪ್ತ ಸತೀಶ್ ರೆಡ್ಡಿ. ಭರತ್ ರೆಡ್ಡಿ ಆಪ್ತ ರಾಜಶೇಖರ್ ಸತ್ತಿದ್ದು ಸತೀಶ್ ರೆಡ್ಡಿ ಗನ್ಮ್ಯಾನ್ ಬುಲೆಟ್ನಿಂದಲೇ ಅನ್ನುವಂಥದ್ದು. ಪ್ರಮುಖ ಆರೋಪಿಗಳು ಸೇರಿದಂತೆ ಹಲವರನ್ನ ಬಂಧಿಸಲಾಗಿದೆ. ಸ್ಥಳದಲ್ಲೇ ಇದ್ದಂಥ ಸತೀಶ್ ರೆಡ್ಡಿ, ನಾರಾ ಭರತ್ ರೆಡ್ಡಿಯವರ ಆಪ್ತ ಸತೀಶ್ ರೆಡ್ಡಿ, 2 ಗುಂಪುಗಳ ಮೇಲೂ ಕೂಡ ಈಗಾಗಲೇ FIR ದಾಖಲಾಗಿದೆ. 50ಕ್ಕೂ ಹೆಚ್ಚು ಮಂದಿಯ ವಿಚಾರಣೆ ನಡೆಸಲಾಗ್ತಾ ಇದೆ. ಇವತ್ತು ಸಂಜೆ ಒಳಗಡೆಗೆ ಸತೀಶ್ ರೆಡ್ಡಿ ಅರೆಸ್ಟ್ ಆಗಬಹುದು. ಇವರ ವೈಷಮ್ಯಗಳಿದೆಯಲ್ಲ, ಇದು ಹೊಸದೇನೂ ಅಲ್ಲ. ಹಿಂದೆ ಈ ಕಲಾಪವನ್ನು ಜ್ಞಾಪಿಸ್ಕೊಳ್ಳಿ ಒಂದ್ಸರಿ, ಎಷ್ಟರ ಮಟ್ಟಿಗೆ ಇವರಿಬ್ಬರು ಕಿತ್ತಾಡ್ಕೊಂಡಿದ್ರು ಅಂತ. ನಾರಾ ಭರತ್ ರೆಡ್ಡಿ ಜನಾರ್ದನ್ ರೆಡ್ಡಿಗೆ ಆಡಿದಂಥ ಮಾತುಗಳು ಈ ಕಲಾಪದಲ್ಲಿ ಮಾತನಾಡುವಂಥ ಮಾತುಗಳೇ ಅಲ್ಲ, ಆ ರೀತಿಯ ಭಾಷಾ ಬಳಕೆ. ಅಂದರೆ ಇವರಿಬ್ಬರ ನಡುವೆ ವೈರತ್ವ ಇನ್ನೆಷ್ಟರ ಮಟ್ಟಿಗಿರಬೇಕು ಅಂತ. ಮುಂದೆ ಏನಾಗಬಹುದು ಅನ್ನಲಿಕ್ಕೆ ಅದೇ ಒಂದು ಬೆಸ್ಟ್ ಎಕ್ಸಾಂಪಲ್ ಆಗಿತ್ತು. ಯಾಕಂದರೆ ಅಲ್ಲಿ ಆಡುವಂಥ ಮಾತುಗಳು ಬಹುತೇಕ ಕಡತಕ್ಕೆ ಹೋಗ್ತವೆ, ದಾಖಲೆ ಆಗಿಬಿಡ್ತವೆ. ಇವರಿಬ್ಬರು ಹಿಂಗೆ ಮಾತಾಡಿದ್ರು ಅನ್ನುವಂಥದ್ದು ಅದು ಯಾವಾಗಲೂ ಕೂಡ ಅದು ಉಳಿದುಬಿಡುತ್ತೆ. ಇದು ಗೊತ್ತಿದ್ದೂ ಕೂಡ ನಾಯಕರುಗಳು ಹಿಂಗೆ ಕಿತ್ತಾಡ್ತಾರೆ ಅಂತಂದರೆ ಒಳಗಡೆ ನಿಂತ್ಕೊಂಡು ಹೇಗದು? ಅದರ ಮುಂದುವರೆದ ಭಾಗ ಇದು. ಇವತ್ತು ಮಧ್ಯಾಹ್ನದೊಳಗಡೆಗೆ ಸತೀಶ್ ರೆಡ್ಡಿಯವರನ್ನು ಅರೆಸ್ಟ್ ಮಾಡಬಹುದು. ಈ ಗಲಾಟೆಗೆ ಸಂಬಂಧಪಟ್ಟಂತೆ 50 ಜನರನ್ನು ವಿಚಾರಣೆಗೆ ಒಳಪಡಿಸಲಾಗ್ತಾ ಇದೆ. ಇನ್ನು ಬರೀ ಇವರಿಗೆ ಮಾತ್ರ ಅಲ್ಲ, ಈ ನಾಯಕರುಗಳಿಗೂ ಕೂಡ ಕಂಟಕ ಕಾದಿದೆ. ಭರತ್ ರೆಡ್ಡಿ ಮೇಲೆ ಪ್ರತ್ಯೇಕ FIR ದಾಖಲಾಗಿದೆ. ಅದೇ ರೀತಿ ಜನಾರ್ದನ್ ರೆಡ್ಡಿಯವರ ಮೇಲೂ ಕೂಡ, ಭರತ್ ರೆಡ್ಡಿ ಆಪ್ತರ ಮೇಲೆ 2 FIR ದಾಖಲಾಗಿದೆ. ಇನ್ನು ಜನಾರ್ದನ್ ರೆಡ್ಡಿ ಆಪ್ತರ ಮೇಲೂ ಕೂಡ FIR. ಇದನ್ನು ಇಲ್ಲಿಗೆ ಸರಿ ಮಾಡಲಿಲ್ಲ ಅಂತಂದರೆ ಈ ಹಿಂದಿನ ದಿನಗಳಿದ್ದವಲ್ಲ ಬಳ್ಳಾರಿದು, ಅವು ಮತ್ತೆ ಮರುಕಳಿಸಿದರೆ ಅಚ್ಚರಿ ಇಲ್ಲ. ನಾವು ಆಡಿದ್ದೇ ಆಟ, ಹೂಡಿದ್ದೇ ಲಗ್ಗೆ. ನಮ್ಗೆ ಯಾವ ಕಾನೂನು, ಕಟ್ಟಳೆ, ಒಂದು ಸರ್ಕಾರ, ಒಂದು ವ್ಯವಸ್ಥೆ ಯಾವುದು ನಮಗೆ ಸಂಬಂಧಪಟ್ಟಿರುವಂಥದ್ದಲ್ಲ. ಬಳ್ಳಾರಿ ರಿಪಬ್ಲಿಕ್, ಆಳುವಂಥವ್ರು ನಾವು, ಆಳುವಂಥವ್ರು ನಾವು. ಇದೇ ರೀತಿ ಆದರೆ ಅಚ್ಚರಿ ಇಲ್ಲ. ಸರ್ಕಾರ ಇದನ್ನು ಬಹಳ ಸೀರಿಯಸ್ ಆಗಿ ತಗೋಬೇಕು, ಬಹಳ ಸೀರಿಯಸ್ ಆಗಿ. ಬನ್ನಿ, ನಮ್ಮ ಪ್ರತಿನಿಧಿ ರಾಜಪ್ಪ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ, ಮತ್ತು ವಿನಾಯಕ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ, ಬಳ್ಳಾರಿಯ ರಿಪೋರ್ಟರ್. ನಾವು ರಾಜಪ್ಪನಿಂದ ಶುರು ಮಾಡ್ತಾ ಇದ್ದೀನಿ. ರಾಜಪ್ಪ, ನಾವು ನೋಡ್ತಾ ಇದ್ದೀವಿ, ಏನು ಅಂದರೆ ಗುಂಡು ಹಾರಿದ್ದು ಹೇಗೆ, ಏನು, ಎತ್ತ, ಯಾವ ಆಪ್ತನಿಂದ ಹಾರಿತು, ಅದೆಲ್ಲದೂ ಕೂಡ ಒಂದು ಕಡೆಗೆ ಸುಮಾರು 50 ಜನರನ್ನ ವಿಚಾರಣೆ ಮಾಡಲಾಗ್ತಾ ಇದೆ. ಇದು ಈ ಬಳ್ಳಾರಿ ಹಿಂಗೆ ಆಗಿಬಿಟ್ರೆ ಎಷ್ಟರ ಮಟ್ಟಿಗೆ ಮಿತಿಮೀರಿ ಹೋಗ್ಬಿಡುತ್ತೆ, ಕೈ ತಪ್ಪಿ ಹೋಗ್ಬಿಡುತ್ತೆ ಅನ್ನಲಿಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಇದು. ಈಗ ಇನ್ವೆಸ್ಟಿಗೇಷನ್ ಏನು ನಡೀತಾ ಇದೆಯಲ್ಲ, ಈ ಆರಂಭದ ಇನ್ವೆಸ್ಟಿಗೇಷನ್ ಏನು ಹೇಳುತ್ತೆ ರಾಜಪ್ಪ?
ರಂಗನಾಥ್ ಅಂದ್ರೆ ಬಳ್ಳಾರಿಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಏನು ಗುಂಡಿನ ಒಂದು ಹೊಡೆತಕ್ಕೆ ಮೃತಪಟ್ಟಿದ್ರು. ಕೇವಲ ಇದು ಆ ಕ್ಷಣದಲ್ಲಿ ಆದಂತಹ ಗಲಾಟೆಯಿಂದ ಪ್ರವೋಕ್ ಆಗಿರುವಂತದ್ದಲ್ಲ. ಅದರ ಬದಲಾಗಿ ನಾರಾ ಭರತ್ ರೆಡ್ಡಿ ಹಾಗೆಯೇ ಜನಾರ್ದನ ರೆಡ್ಡಿ ನಡುವಿನ ವೈಷಮ್ಯ ಏನಿತ್ತು ಅದರ ಮುಂದುವರೆದ ಭಾಗ ಅಂತ ಹೇಳ್ಬೋದು. ಯಾಕಂತಂದ್ರೆ ಬಳ್ಳಾರಿಯಲ್ಲಿ ಈ ಹಿಂದೆಯಿಂದಲೂ ಕೂಡ ಅವರಿಬ್ಬರ ನಡುವೆ ಸಾಕಷ್ಟು ವೈಷಮ್ಯಗಳು ಕೂಡ ಕೇಳಿ ಬಂದಿತ್ತು. ಅದ್ರ ಜೊತೆಗೆ ಎರಡು ಗುಂಪುಗಳ ನಡುವೆ ಆಗಾಗ ಒಂದಿಷ್ಟು ಮಾತಿನ ಚಕಮಕಿಗಳು, ಅದ್ರ ಜೊತೆಗೆ ಪೊಲೀಸರ ಗಮನಕ್ಕೆ ಬಾರದಂತ ಒಂದಷ್ಟು ಹೊಡೆದಾಟಗಳು ಕೂಡ ನಡೆದಿತ್ತು. ಅದೆಲ್ಲವೂ ಕೂಡ ಈಗ ಪೊಲೀಸರು ಅದೆಲ್ಲವನ್ನ ಕೂಡ ಗಣನೆಗೆ ತೆಗೆದುಕೊಂಡು ತನಿಖೆಯನ್ನು ಮುಂದುವರಿಸಿರುವಂತದ್ದು. ಅದರಲ್ಲೂ ಈಗ ಅಂದ್ರೆ ರಾಜಶೇಖರ್ ಕಾಂಗ್ರೆಸ್ ಕಾರ್ಯಕರ್ತ ಏನು ಮೃತಪಟ್ಟಿದ್ದಾನೆ ಆತ ಯಾರ ಗುಂಡಿಗೆ ಮೃತಪಟ್ಟಿದ್ದು ಅನ್ನುವಂತಹ ಪ್ರಶ್ನೆ ಬಹುದೊಡ್ಡದಾಗಿ ಕಾಡ್ತಾ ಇತ್ತು. ಸದ್ಯಕ್ಕೆ ಪೊಲೀಸರು ಅಂದ್ರೆ 12mm ಬುಲೆಟ್ ಏನು ರಾಜಶೇಖರ್ ಅವರ ದೇಹಕ್ಕೆ ತಾಕಿ ಆತ ಮೃತಪಟ್ಟಿದ್ದ ಅದು ಸತೀಶ್ ರೆಡ್ಡಿ ಗನ್ಮ್ಯಾನ್ದು ಅನ್ನುವುದು ಸದ್ಯಕ್ಕೆ ಗೊತ್ತಾಗ್ತಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಸತೀಶ್ ರೆಡ್ಡಿಗೂ ಕೂಡ ಈಗ ಸಂಕಷ್ಟ ಶುರುವಾಗುತ್ತೆ. ಈ ಸತೀಶ್ ರೆಡ್ಡಿ ಬೇರೆ ಯಾರು ಅಲ್ಲ, ಅಲ್ಲಿರುವಂತಹ ಶಾಸಕ ನಾರಾ ಭರತ್ ರೆಡ್ಡಿ ಇದ್ದಾರೆ, ಅವರ ಒಂದು ಆತ್ಮೀಯನಾಗಿದ್ದಾನೆ. ಆ ಒಂದು ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಭರತ್ ರೆಡ್ಡಿಗೂ ಕೂಡ ಈ ಒಂದು ಸಂಕಷ್ಟ ಎದುರಾಗುವಂತಹ ಸಾಧ್ಯತೆ ಇದೆ. ಇದೆಲ್ಲದರ ಬದಲಾಗಿ ಎರಡು ಗುಂಪುಗಳ ನಡುವೆ ಏನು ಅಲ್ಲಿ ಘರ್ಷಣೆ ಉಂಟಾಯಿತು. ಈ ಘರ್ಷಣೆಯಿಂದಾಗಿ ನಾರಾ ಭರತ್ ರೆಡ್ಡಿ ಹಾಗೇನೆ ಜನಾರ್ದನ್ ರೆಡ್ಡಿ ಇಬ್ಬರಿಗೂ ಕೂಡ ಸದ್ಯಕ್ಕೆ ಒಂದು ದೊಡ್ಡದಾದಂತಹ ಹೊಡೆತ ಬೀಳುವಂತ ಲಕ್ಷಣಗಳು ಕಾಣಿಸ್ತಾ ಇದೆ. ಇಬ್ಬರು ಕೂಡ ಪೊಲೀಸರ ಒಂದು ವಿಚಾರಣೆಯನ್ನು ಎದುರಿಸಬೇಕಾದಂತಹ ಸಂದರ್ಭ ಸದ್ಯಕ್ಕೆ ಬಂದಿರುವಂತದ್ದು. ಹಾಗಾಗಿ ಭರತ್ ರೆಡ್ಡಿ ಅವರ ಬೆಂಬಲಿಗರ ವಿರುದ್ಧ ಮೇಲೆ 2, ಅದರ ಜೊತೆಗೆ ಜನಾರ್ದನ್ ರೆಡ್ಡಿ ಬೆಂಬಲಿಗರ ಮೇಲೆ 2 FIR ಸೇರಿದಂತೆ ಒಟ್ಟಾರೆಯಾಗಿ ಅಲ್ಲಿ ಸುಮೋಟೋ ಹಾಗೆಯೇ ಒಂದು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಟ್ಟು 6 FIR ಸದ್ಯಕ್ಕೆ ದಾಖಲಾಗಿರುವಂತದ್ದು. 6 FIR ದಾಖಲು ಮಾಡಿಕೊಂಡಿರುವಂತಹ ಬ್ರೂಸ್ಪೇಟೆ ಪೊಲೀಸರು ಸದ್ಯಕ್ಕೆ ತನಿಖೆಯನ್ನು ಮುಂದುವರಿಸಿದ್ದಾರೆ. ಇದುವರೆಗೆ 50 ಜನರ ಒಂದು ವಿಚಾರಣೆ ಕೂಡ ನಡೆದಿದೆ. ಇವತ್ತು ಒಂದು ಮೇಜರ್ ಆದಂತಹ ಡೆವಲಪ್ಮೆಂಟ್ ಆಗುವಂತಹ ಸಾಧ್ಯತೆ ಕಂಡು ಬರ್ತಾ ಇರುವಂತದ್ದು. ಯಾಕಂತಂದ್ರೆ ಸತೀಶ್ ರೆಡ್ಡಿಯನ್ನ ಇವತ್ತು ಬಂಧನ ಮಾಡುವಂತಹ ಸಾಧ್ಯತೆ ಇದೆ. ಅದ್ರ ಜೊತೆಗೆ ಏನು ರಾಜಶೇಖರ್ನ ದೇಹಕ್ಕೆ ಹೊಕ್ಕಿತ್ತು ಆ ಗುಂಡು ಯಾರದ್ದು ಅನ್ನುವಂತ ಗನ್ಮ್ಯಾನ್ ಏನು ಸಾಕಷ್ಟು ಪ್ರಶ್ನೆ ಮೂಡಿತ್ತು, ಅವರನ್ನು ಕೂಡ ಇವತ್ತು ವಶಕ್ಕೆ ಪಡೆಯುವಂತಹ ಸಾಧ್ಯತೆ ಇದೆ. ಹಾಗೇನೆ ಸಾಕಷ್ಟು ಜನರ ಒಂದು ಬಂಧನ ಕೂಡ ಆಗೋದು ಇವತ್ತು ಆಗತ್ತೆ ಅಂತ ಹೇಳಿ ಸದ್ಯಕ್ಕೆ ಪೊಲೀಸ್ ಮೂಲಗಳು ಹೇಳ್ತಾ ಇದ್ದಾರೆ. ರಂಗನಾಥ್, ಎಸ್, ನೀವು ಹಾಗೆ ನೀವು ಸಂಪರ್ಕದಲ್ಲಿರಿ. ಇನ್ನಷ್ಟು ನಾನು ನಿಮ್ಮ ಜೊತೆಗೆ ಮಾತಾಡ್ತೀನಿ. ಬ್ರೂಸ್ಪೇಟೆ ಠಾಣೆಯಲ್ಲಿ ಸುಮೋಟೋ ಕೇಸ್ ದಾಖಲಾಗಿದೆ. A1 ಜನಾರ್ದನ್ ರೆಡ್ಡಿ, A2 ಸೋಮಶೇಖರ್ ರೆಡ್ಡಿ, ಶ್ರೀರಾಮುಲು A3, ಈ ನಾರಾ ಭರತ್ ರೆಡ್ಡಿ ಆಪ್ತ ಸತೀಶ್ ರೆಡ್ಡಿ A4, DYSP ಚಂದ್ರಕಾಂತ್ ನಂದಾರೆಡ್ಡಿ ಸ್ವಯಂ ದೂರನ್ನು ದಾಖಲಿಸಿಕೊಂಡಿದ್ದಾರೆ. ಪೊಲೀಸ್ ಕರ್ತವ್ಯಕ್ಕೆ ಅಡ್ಡಿ ಮಾಡಿರೋದು, ಕಲ್ಲು ತೂರಾಟ, ಪೊಲೀಸರು ಗಾಯಗೊಂಡಿರೋದು, ಇದೆಲ್ಲದರ ಬಗ್ಗೆ ಇವನ್ನೆಲ್ಲವನ್ನು ಕೂಡ ಉಲ್ಲೇಖಿಸಿ FIR ದಾಖಲಾಗಿದೆ. A1 ಜನಾರ್ದನ ರೆಡ್ಡಿ, A2 ಸೋಮಶೇಖರ್ ರೆಡ್ಡಿ, A3 ಶ್ರೀರಾಮುಲು, A4 ನಾರಾ ಭರತ್ ಆಪ್ತ ಸತೀಶ್ ರೆಡ್ಡಿ ಮೇಲೆ. ಇದನ್ನು ಸರ್ಕಾರ ಬಹಳ ಗಂಭೀರವಾಗಿ ಪರಿಗಣಿಸಬೇಕು. ಯಾಕಂದರೆ ಅವ್ರಿಗೂ ಕೂಡ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ದೊಡ್ಡ ಪ್ರಶ್ನೆಗಳಿರ್ತವೆ. ಯಾಕಂದರೆ ಬಳ್ಳಾರಿ ವಿಚಾರಕ್ಕೆ ಕೈ ಹಾಕುವಂಥ ಸಂದರ್ಭದಲ್ಲಿ 10 ಬಾರಿ ಯೋಚನೆ ಮಾಡಬೇಕು ಅಂತ ಸ್ಥಿತಿ ಇದೆ. ಅದರಲ್ಲೂ ಕಾಂಗ್ರೆಸ್ ಈ ಬಾರಿ ತನ್ನ ಪ್ರಾಬಲ್ಯವನ್ನು ಮೆರೆದಿರೋದು, ಹೀಗಾಗಿ ಅಷ್ಟು ಸುಲಭ ಬಿಟ್ಕೊಡಬಾರದು ಅನ್ನೋದು ಅದರಲ್ಲೂ ಕೂಡ ಇರುತ್ತೆ. ಆದರೆ ತಪ್ಪು ಸಂದೇಶಗಳು ಕೂಡ ರವಾನೆ ಆಗಬಾರ್ದು. ಮುಲಾಜಿಲ್ದನೆ ಯಾರು ತಪ್ಪಿದೆಯೋ ಅವ್ರಿಗೆ ಮುಲಾಜಿಲ್ದನೆ ಶಿಕ್ಷೆ ಆಗಬೇಕು. ಇಲ್ಲ ಬಿಟ್ಟರೆ ಅದು ನಾಳೆ ದೊಡ್ಡ ಹೆಮ್ಮರ ಆಗುತ್ತೆ, ವಿಷವೃಕ್ಷ ಆಗಬಹುದು, ನಾಳೆ ಸಮಾಜಕ್ಕೆ ಕಂಟಕ ಆಗಿಬಿಡಬಹುದು. ಸೊ ಇದು ಸಂಗತಿ. ಇನ್ನು ಬಳ್ಳಾರಿನಲ್ಲಿ ಒಬ್ಬರಾದ ಮೇಲೆ ಒಬ್ಬರು ಭೇಟಿ ಮಾಡ್ತಾ ಇದ್ದಾರೆ. ಈ BJP ನಾಯಕರುಗಳು ಎಂಟ್ರಿ ಕೊಡ್ತಾ ಇದ್ದಾರೆ. ಇದು ಬೇರೆ ರೀತಿಯ ತಿರುವನ್ನು ಪಡೆಯುತ್ತೆ. ಇನ್ನು ಒಬ್ಬರಾದ ಮೇಲೆ ಒಬ್ಬರು ರೆಡ್ಡಿ ಅವರನ್ನು ಭೇಟಿ ಮಾಡ್ತಾರೆ. ವಿಪಕ್ಷ ನಾಯಕ ಅಶೋಕ್ ಬರ್ತಾ ಇದ್ದಾರೆ, ಛಲವಾದಿ ನಾರಾಯಣಸ್ವಾಮಿ ಬರ್ತಾ ಇದ್ದಾರೆ, ಕೇಂದ್ರ ಸಚಿವ V ಸೋಮಣ್ಣ, ಹೀಗೆ ಹಲವಾರು ನಾಯಕರುಗಳು ಬರ್ತಾ ಇದ್ದಾರೆ. ಇಲ್ಲಿಂದ BJP ನಾಯಕರ ಎಂಟ್ರಿ ಶುರುವಾಗಿದೆ. BJP ಇದನ್ನು ಬಿಡ್ಲಿಕ್ಕೆ ಸಾಧ್ಯನಾ? ಯಾಕಂದರೆ ಭದ್ರಕೋಟೆ ಆದಂಥ ಬಳ್ಳಾರಿ ಒಂದಷ್ಟು ಸಂಗತಿಗಳನ್ನು ಜ್ಞಾಪಿಸ್ಕೋಬೇಕು. ಸೋನಿಯಾ ಗಾಂಧಿ ಇಲ್ಲಿ ಬಂದೇನು ಸ್ಪರ್ಧೆ ಮಾಡಿದ್ರಲ್ಲ, ಸೋನಿಯಾ ಗಾಂಧಿ ಮತ್ತು ಸುಷ್ಮಾ ಸ್ವರಾಜ್, ಅಲ್ಲಿಂದ ಬಳ್ಳಾರಿಯ ಇಡೀ ರಾಜಕಾರಣ ಬದಲಾಯಿತು, ತಿರುವನ್ನು ಪಡ್ಕೊಳ್ತು. ಅಲ್ಲಿಂದ ಇಲ್ಲಿ ತನಕ ಅಕ್ಷರಶಃ ಆಳ್ತಿದ್ದಂಥವ್ರು BJPಯವರೇ. ಆದರೆ ಕಳೆದೆರಡು ಚುನಾವಣೆಗಳಿಂದ ನೋಡ್ತಾ ಇದ್ದೀವಿ, ಸ್ಥಿತಿಗತಿಗಳು ಸ್ವಲ್ಪ ಬದಲಾಯಿತು.
ಅದರಲ್ಲೂ ಕಳೆದ ಚುನಾವಣೆಯಲ್ಲಿ ಬಿಜೆಪಿಯ ಬಲ ತುಂಬ ಕಡಿಮೆ ಆಯಿತು. ಇನ್ನು ಬೆಳಗ್ಗೆ 10 ವಾಲ್ಮೀಕಿ ಸಮುದಾಯದ ನಾಯಕರು ಪತ್ರಿಕಾಗೋಷ್ಠಿ ಮಾಡ್ತಾರೆ. ಅದಾದಮೇಲೆ ಬಿಜೆಪಿ ನಾಯಕರ ಪತ್ರಿಕಾಗೋಷ್ಠಿ, ಒಬ್ಬರಾದ್ಮೇಲೆ ಒಬ್ಬರು. 11:15 ಸುಮಾರಿಗೆ ಅಶೋಕ್ ಪತ್ರಿಕಾಗೋಷ್ಠಿ ಮಾಡ್ತಾರೆ, 12:15 ಸುಮಾರಿಗೆ ಸೋಮಣ್ಣ ಪತ್ರಿಕಾಗೋಷ್ಠಿ ಮಾಡ್ತಾರೆ. ಸೊ ಈ ಮುಖಾಂತರ ಇದು ಬೇರೆ ತಿರುವನ್ನು ಪಡೆಯುವ ಸಾಧ್ಯತೆಗಳಿದೆ. ಬನ್ನಿ, ನಮ್ಮ ಪ್ರತಿನಿಧಿ ವಿನಾಯಕ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ವಿನಾಯಕ್, ನಾವು ನೋಡ್ತಾ ಇದ್ದೀವಿ ಇವತ್ತು ಒಬ್ಬರಾದ್ಮೇಲೆ ಒಬ್ಬರು ನಾಯಕರು ಬರ್ತಾ ಇದ್ದಾರೆ. ನಾಯಕರ ಹಿಂಡು ದಂಡು, ಕೇಸರಿ ನಾಯಕರ ಹಿಂಡು ದಂಡು ಇವತ್ತು ಬಳ್ಳಾರಿಗೆ ಭೇಟಿ ಕೊಡ್ತಾ ಇದೆ. ಒಬ್ಬರಾದ್ಮೇಲೆ ಒಬ್ಬರು ನಾಯಕರು ಬಂದು ರೆಡ್ಡಿ ಅವ್ರನ್ನ ಭೇಟಿ ಮಾಡ್ತಾ ಇದ್ದಾರೆ, ಮಾತುಕತೆ ಮಾಡ್ತಾರೆ. ಇದೆಲ್ಲದರ ಜೊತೆಗೇನು ಅಂತಂದರೆ ಈ ವಾಲ್ಮೀಕಿ ಸಮುದಾಯದ ನಾಯಕರುಗಳು ಪತ್ರಿಕಾಗೋಷ್ಠಿ, ಅದಾದಮೇಲೆ ಅಶೋಕ್ ಅವರಿಂದ ಪತ್ರಿಕಾಗೋಷ್ಠಿ, ಅದಾದಮೇಲೆ 12:15 ಸುಮಾರಿಗೆ ಸೋಮಣ್ಣ ಅವರಿಂದ ಪತ್ರಿಕಾಗೋಷ್ಠಿ, ಹೀಗೆ ಪತ್ರಿಕಾಗೋಷ್ಠಿಗಳ ಮೇಲೆ ಪತ್ರಿಕಾಗೋಷ್ಠಿಗಳು, ಜೊತೆಗೆ FIRಗಳು ಕೂಡ ದಾಖಲಾಗಿವೆ. ಸುಮೋಟೋ ಕೇಸ್ ಕೂಡ ದಾಖಲಾಗಿರುವಂಥದ್ದು. ಏನಿದೆ ಹೆಚ್ಚಿನ ವಿವರ ವಿನಾಯಕ್? ಖಂಡಿತ ರಂಗನಾಥ್, ಕೇವಲ ಬ್ಯಾನರ್ ಕಟ್ಟುವ ವಿಚಾರಕ್ಕೆ ಏನು ಗಲಭೆ ಆಯಿತು, ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಏನು ಬಲಿ ಆಯಿತು. ಅದಕ್ಕೆ ಈಗ 4 ದಿನಗಳು ಕಳೀತಾ ಬಂತು ಕೂಡ ಬಳ್ಳಾರಿ ಇನ್ನೂ ಕೂಡ ಬೂದಿ ಮುಚ್ಚಿದ ಕೆಂಡದಂತೆ ಕಾಣ್ತಾ ಇರುವಂಥದ್ದು ಕೂಡ ಬಳ್ಳಾರಿಯ ಸೂಕ್ಷ್ಮ ಏನು ಯಾವ್ಯಾವ ವಲಯಗಳಿದ್ದಾವೆ ಅಲ್ಲೆಲ್ಲೂ ಕೂಡ ಸಾಕಷ್ಟು ಪೊಲೀಸ್ ಹೈ ಸೆಕ್ಯೂರಿಟಿ ಕೂಡ ಹಾಕಿರುವಂಥದ್ದು. ಜೊತೆಗೆ ಏನು ಅವತ್ತು ಗಲಾಟೆ ಗಲಭೆ ನಡೀತು, ಆ ಸಂಬಂಧಪಟ್ಟಂತೆ ಡಿವೈಎಸ್ಪಿ ನಂದಾರೆಡ್ಡಿ ಕೂಡ ಸ್ವಯಂ ದೂರನ್ನು ಸುಮೋಟೋ ಕೇಸನ್ನು ಕೂಡ ದಾಖಲು ಮಾಡಿದ್ದಾರೆ. ಅದರಲ್ಲಿ ಕೂಡ A1 ಆರೋಪಿ ಜನಾರ್ದನ್ ರೆಡ್ಡಿ ಅವರು, A2 ಸೋಮಶೇಖರ್ ರೆಡ್ಡಿ, A3 ಶ್ರೀರಾಮುಲು ಅವರು, A4 ಆಗಿ ನಾರಾ ಭರತ್ ರೆಡ್ಡಿ ಅವರ ಆಪ್ತ ಸತೀಶ್ ರೆಡ್ಡಿ ಅವರ ಮೇಲೂ ಕೂಡ ಈಗಾಗಲೇ ಪ್ರಕರಣ ದಾಖಲಾಗಿರುವಂಥದ್ದು. ಅಂದರೆ ಇಲ್ಲಿ ಪ್ರಮುಖವಾಗಿ ಏನು ಆ ಗಲಾಟೆ ಆಯಿತು, ಆ ಗಲಾಟೆ ಇದೀಗ ರಾಜಕೀಯ ವಾಗ್ಯುದ್ಧಕ್ಕೂ ಕೂಡ ಕಾರಣ ಆಗ್ತಾ ಇರುವಂಥದ್ದು. ಇವತ್ತು ಕೇಸರಿ ಪಡೆ ಪ್ರಮುಖವಾಗಿ ವಿರೋಧ ಪಕ್ಷದ ನಾಯಕ R ಅಶೋಕ್ ಅವರು, ಜೊತೆಗೆ ಚಲವಾದಿ ನಾರಾಯಣಸ್ವಾಮಿ ಅವರು ಮತ್ತು ಸಚಿವ V ಸೋಮಣ್ಣ ಅವರು ಕೂಡ ಬಳ್ಳಾರಿಗೆ ಬರ್ತಾರೆ. ಈ ಘಟನಾ ಸ್ಥಳಕ್ಕೆ ಭೇಟಿ ಕೊಡ್ತಾರೆ, ಅಲ್ಲಿ ಕೂಡ ವೀಕ್ಷಣೆಯನ್ನು ಮಾಡ್ತಾರೆ. ನಂತರದಲ್ಲಿ ಜನಾರ್ದನ್ ರೆಡ್ಡಿ ಅವರನ್ನ ಭೇಟಿ ಮಾಡಿ ಅವರಿಂದ ಕೂಡ ಮಾಹಿತಿಯನ್ನು ಪಡ್ಕೊಳ್ತಾರೆ. ಅಂದರೆ ಇಲ್ಲಿ ಪ್ರಮುಖವಾಗಿ ಇದು ಒಂದು ರೀತಿಯಲ್ಲೂ ರಾಜಕೀಯ ತಿರುವನ್ನು ಪಡ್ಕೊಳ್ತಾ ಇದೆ ಅಂತ ಕೂಡ ಸ್ಪಷ್ಟವಾಗಿ ಕಾಣ್ತಾ ಇರುವಂಥದ್ದು. ವಾಲ್ಮೀಕಿ ಪುತ್ಥಳಿ ಅನಾವರಣ ಕಾರ್ಯಕ್ರಮ ನಿನ್ನೆ ಅದ್ದೂರಿಯಾಗಿ ನಡೀಬೇಕಾಗಿತ್ತು. ಆದರೆ 1ನೇ ತಾರೀಕು ಏನು ಗಲಾಟೆ ನಡೀತು, ಆ ಸಂದರ್ಭದಲ್ಲಿ ರಾಜಶೇಖರನ ಬಲಿ ಆಯಿತು. ಮತ್ತು ಯಾವ ಒಳ್ಳೆ ಘಟನಾ ಕ್ರೌರ್ಯತೆಯನ್ನು ವಿವರಣೆ ಮಾಡಬೇಕಾದ್ರೆ ನಾವು ಯಾವ ರಾಜ್ಯದಲ್ಲಿದ್ದೇವೆ ಅನ್ನೋದು ಕೂಡ ಒಂದು ರೀತಿ ಎಲ್ಲೋ ದಂಗಾಗಿ ಹೋಗಿತ್ತು ಬಳ್ಳಾರಿ ಜನ. ಯಾಕಂತಂದರೆ ಸಾವಿರಾರು ಸಂಖ್ಯೆಯಲ್ಲಿ ಜನ ಇದ್ರು ಕೂಡ ಓಪನ್ ಆಗಿ ಫೈರ್ಗಳನ್ನು ಮಾಡ್ತಾರೆ, ಗುಂಡನ್ನು ಹಾರಿಸ್ತಾರೆ. ಹೀಗಾಗಿ ಆ ಕುರಿತಂತೆ ಕೂಡ ಈಗಾಗಲೇ ಸಾಕಷ್ಟು ಕೇಸ್ಗಳು ದಾಖಲಾಗಿದೆ. ಸುಮಾರು 50ಕ್ಕೂ ಹೆಚ್ಚು ಜನರನ್ನ ವಿಚಾರಣೆ ಕೂಡ ಮಾಡಿರುವಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಸತೀಶ್ ರೆಡ್ಡಿ ಅವರ ಗನ್ ಮ್ಯಾನ್ಗಳನ್ನ ಈಗಾಗಲೇ ಇಬ್ಬರನ್ನ ವಶಕ್ಕೆ ವಿಚಾರಣೆ ಕೂಡ ಮಾಡ್ತಾ ಇದ್ದಾರೆ. ಅಲ್ಲಿ ಒಬ್ಬರನ್ನ ಈಗಾಗಲೇ ಅರೆಸ್ಟ್ ಮಾಡ್ತಾರೆ ಅನ್ನೋ ಮಾಹಿತಿ ಕೂಡ ವಿನಾಯಕ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ಇನ್ನು ಇದೆಲ್ಲದರ ಜೊತೆಗೆ ಇವತ್ತು ನಾಯಕರ ಹಿಂಡು ದಂಡು ಭೇಟಿ ಕೊಡುವಂಥದ್ದು, ಜೊತೆಗೆ ಗಾಯಾಳುಗಳು ಯಾರ್ಯಾರಿದ್ದಾರೆ ಅವರೆಲ್ಲರನ್ನೂ ಕೂಡ ಭೇಟಿ ಮಾಡ್ತಾರೆ, ಮಾತಾಡ್ತಾರೆ. ಅದಾದಮೇಲೆ ಬ್ಯಾಕ್ ಟು ಬ್ಯಾಕ್ ಪತ್ರಿಕಾಗೋಷ್ಠಿಗಳನ್ನು ಕೂಡ ಮಾಡ್ತಾರೆ. ಇನ್ನು ಜನಾರ್ದನ್ ರೆಡ್ಡಿ ಪತ್ರ ಬರೆದಿದ್ದಾರೆ. CMಗೊಂದು ಪತ್ರ, ಕೇಂದ್ರದ ಗೃಹ ಸಚಿವರು ಅಮಿತ್ ಶಾ ಅವರಿಗೊಂದು ಪತ್ರ. ದಯವಿಟ್ಟು ನಮಗೆ ಪ್ರಾಣಭೀತಿ ಇದೆ, ನಮಗೆ ನೀವು ರಕ್ಷಣೆ ಕೊಡಿ, Z ಶ್ರೇಣಿಯ ಸೆಕ್ಯೂರಿಟಿ ಕೊಡಿ. ಇನ್ನು ನಾರಾ ಭರತ್ ರೆಡ್ಡಿ ಮತ್ತೆ ಸತೀಶ್ ರೆಡ್ಡಿ ಇಬ್ಬರನ್ನು ಕೂಡ ಅರೆಸ್ಟ್ ಮಾಡಿ. ಒಂದು ವೇಳೆ ರಾಜ್ಯ ಸರ್ಕಾರ ನಮಗೆ ಭದ್ರತೆ ಕೊಡದೆ ಹೋದರೆ ಮುಂದೆ ದಾಳಿ ಕೂಡ ನಡೀಬಹುದು. ಆ ರೀತಿ ಆದರೆ ಸರ್ಕಾರವೇ ಹೊಣೆಯಾಗುತ್ತೆ. ಇದು ಜನಾರ್ದನ್ ರೆಡ್ಡಿ ಬರೆದಿರುವಂಥ ಪತ್ರದ ಉಲ್ಲೇಖ. ನಮಗೆ ಪ್ರಾಣಭೀತಿ ಇದೆ, ನಮ್ಮ ಕುಟುಂಬಕ್ಕೆ ರಕ್ಷಣೆ ಕೊಡಿ. ಮುಂದಿನ ದಿನಗಳಲ್ಲಿ ಇದಕ್ಕಿಂತ ಕೆಟ್ಟ ಘಟನಾವಳಿಗಳಾಗಬಹುದು. ಆ ರೀತಿ ಆದರೆ ಅದಕ್ಕೆ ಸರ್ಕಾರವೇ ಹೊಣೆಯಾಗುತ್ತೆ. ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದಾರೆ, ಪರಮೇಶ್ವರರಿಗೂ ಪತ್ರ ಬರೆದಿದ್ದಾರೆ, ಜೊತೆಗೆ ಸಲೀಂ ಅವ್ರಿಗೂ ಕೂಡ ಪತ್ರ ಬರೆದಿದ್ದಾರೆ. ಇನ್ನು ಭರತ್ ರೆಡ್ಡಿ ಮತ್ತು ಸತೀಶ್ ರೆಡ್ಡಿ ಇಬ್ಬರನ್ನೂ ಕೂಡ ಅರೆಸ್ಟ್ ಮಾಡಬೇಕು ಅಂತ ಕೂಡ ಅವರು ಆಗ್ರಹಿಸಿದ್ದಾರೆ. ಇನ್ನು ಇದೆಲ್ಲದರ ಜೊತೆಗೆ ಈ ಬಳ್ಳಾರಿ SP ಸಸ್ಪೆಂಡ್ ಆದ್ರಲ್ಲ, ಅವರೆಲ್ಲೋ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದಾರೆ ಅನ್ನುವಂಥ ಮಾತುಗಳು ಕೇಳಿಬಂದವು. ಅದಾದಮೇಲೆ ಪರಮೇಶ್ವರರು ಕೂಡ ಇದನ್ನು ತಳ್ಳಿ ಹಾಕಿದರು. ಇಲ್ಲ, ಆ ಥರದ್ದೇನೂ ಆಗಿಲ್ಲ, ಇದೆಲ್ಲವೂ ಕೂಡ ಕಟ್ಟುಕಥೆಗಳು ಅಂತ. ಅವರ ತಂದೆ ಇದಕ್ಕೆ ಸಂಬಂಧಪಟ್ಟಂಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಪವನ್ ನೆಜ್ಜೂರ್ ಅವರ ತಂದೆ, ನನ್ನ ಮಗ ಆತ್ಮಹತ್ಯೆ ಪ್ರಯತ್ನ ಮಾಡಿಲ್ಲ, ಈ ರೀತಿ ಸುಳ್ಳು ವದಂತಿಗಳನ್ನು ಹಬ್ಬಿಸಬಾರ್ದು, ಇದು ನಮಗೆ ಬೇಸರ ಮೂಡಿಸಿದೆ. ಆದರೆ ಕೆಲಸ ಮಾಡಿನೂ ಕೂಡ ಈ ಅಮಾನತು ಮಾಡಿದ್ದಿದೆಯಲ್ಲ
ಇದು ಸರಿಯಲ್ಲ ಅಂತ ಅವರು ಬೇಸರ ವ್ಯಕ್ತಪಡಿಸಿದ್ದಾರೆ. ಅವರ ತಂದೆ ಬಳ್ಳಾರಿಯಲ್ಲಿ ನಡೆದಂಥ ಘಟನೆ ನಂತರ ನನ್ನ ಪುತ್ರನ ಬಗ್ಗೆ ಸುಳ್ಳು ವದಂತಿಯನ್ನು ಹಬ್ಬಿಸ್ತಾ ಇದ್ದಾರೆ. ಇದು ಬೇಸರ ಮೂಡಿಸಿದೆ. ಶಿಸ್ತಿನ ಸಿಪಾಯಿ, ದಕ್ಷ ಅಧಿಕಾರಿ ನನ್ನ ಮಗ. ವರಿಷ್ಠಾಧಿಕಾರಿಯಾಗಿ ಅಧಿಕಾರ ಸ್ವೀಕರಿಸಿದ ಕೆಲವೇ ಗಂಟೆಗಳಲ್ಲಿ ನಡೆದಂಥ ಗಲಭೆ ಅನಿರೀಕ್ಷಿತ. ಇದು ಆದರೂ ಕೂಡ ಕಾನೂನು ಸುವ್ಯವಸ್ಥೆಯ ಪಾಲನೆಗೆ ಸಂಪೂರ್ಣವಾಗಿ ಆತ ಶ್ರಮ ಹಾಕಿದ್ದಾರೆ. ಇಷ್ಟೆಲ್ಲ ಮಾಡಿ ಕೂಡ ಅಮಾನತಿಗೊಳಪಟ್ಟಿದ್ದು ಆತನಿಗೆ ಸಹಜವಾಗಿ ಬೇಸರ ಮೂಡಿಸಿ ಆಘಾತ ತರಿಸಿದೆ. ನನ್ನ ಮನವಿ ಏನಂದರೆ, ನನ್ನ ಪುತ್ರನ ಅಮಾನತು ಕುರಿತು ಸರ್ಕಾರ ಮರುಪರಿಶೀಲನೆ ಮಾಡಬೇಕು ಅಂತ ಅವರು ಆಗ್ರಹಿಸಿದ್ದಾರೆ. SP ಪವನ್ ನಜೂರ್ ಅವರ ದೃಶ್ಯಗಳನ್ನು ಕೂಡ ನಾವು ತೋರಿಸ್ತಾ ಇದ್ದೀವಿ. ಅವರ ತಂದೆ ನೋವನ್ನು ವ್ಯಕ್ತಪಡಿಸಿದ್ದಾರೆ ಸಹಜವಾಗಿಯೇ. ಉದಯಶಂಕರ್ ನಿಜೂರು ದೇವರೇ ಅಂತ ಇನ್ನೂ ಅಧಿಕಾರಿಯಾಗಿ ಆತ ಬಂದ ತಕ್ಷಣ ಆತ ಕ್ರಮಕ್ಕೆ ಮುಂದಾದರು. ಇಷ್ಟೆಲ್ಲ ಆದರೂ ಕೂಡ ಈ ರೀತಿ ಇಳಿಸಲದನ್ನೆಲ್ಲ ಮೈ ಮೇಲೆ ಎಳೆದು ಆತನನ್ನು ಅಮಾನತು ಮಾಡಿರೋದು ಇದೆಯಲ್ಲ, ಅದು ತಪ್ಪು. ಸೊ ಇದ್ರ ಬಗ್ಗೆ ಮರುಪರಿಶೀಲನೆ ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ ಉದಯಶಂಕರ್ ನಿಜೂರು.